ತಂದೆಗೆ ಏನಾರು ತಿನ್ಬೇಕು ಅನ್ಸಂದ್ಲೆ ಶಿವ ತಂದು ತಿನ್ನಾಕತ್ತೀನಿ. ಸೊ ನೀವು ಭಾಳ ನೋಡ್ಬೇಡ್ರ ಮತ್ತು ಪಾಟಿ ಕೆಡ್ದೈತೆ ಮತ್ತು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಸ್ಕಾರ ರೀಪ್ಪ ಎಲ್ಲ ನಮ್ಮ ರೈತರ ಮಂದಿಗೆ. ಸೊ ಎಲ್ಲರದು ಊಟ ಆಗೈತೆ ಅಂತ ಅನ್ಕೋತನು. ಸೊ ನಾಷ್ಟ ಅಂತ್ರಿ ಹೆಚ್ಚಿಗೆ ಜಾಸ್ತಿ ಮಾಡಂಗಿಲ್ಲ ನಾವು. ಸೊ ಡೈರೆಕ್ಟ್ ಊಟ ನಮ್ಮದ. ಸೊ ಇವತ್ತಂತ್ರಿ ಸ್ವಲ್ಪ ಖುಷಿ ಒಳಗೆ ಮಾತಾಡಕತ್ತೀನಿ. ಯಾಕಂತಂದ್ರೆ ಸೊ ಇವತ್ತು ಮುಂಜಾನೆ ಒಂದು 3 ಸ್ವಲ್ಪ ಮಳೆ ಜಾಸ್ತಿ ಐತಿ. ಜಾಸ್ತಿ ಅಂದರೂ ಅಷ್ಟೇನು ಜಾಸ್ತಿ ಇಲ್ಲ, ಆದರೂ ಸ್ವಲ್ಪ ಹಸಿರು ಇಡುವಂಗೆ ಮಳೆ ಆಗತೈತಿ. ಅದಕ್ಕೆ ಸ್ವಲ್ಪ ಖುಷಿ ಆಗೈತಿ. ಸೊ ನಾವು ಒಮ್ಮೆ ಮಾತು ಕೇಳಂಗಿಲ್ಲ, ಏನು ಮಳೆ ಏನೋ ಮಾತು ಕೇಳ್ತೈತ್ರಿ ಪಾಪ ಅಷ್ಟೇ. ಸೊ ಇರಲಿ, ಬಂದಟ್ರಾಗ ಖುಷಿ ಪಡ್ಬೇಕಂತ. ಸೊ ಇವತ್ತೊಂದು ಸ್ವಲ್ಪ ಖುಷಿ ಒಳಗದನ ಮಳೆ ಆಗತೈತಿ. ಸೊ ಈಗೂ ಸ್ಟಾರ್ಟ್ ಐತಿ. ಸೊ ಹನಿಗಳಂತ್ರಿ ಬೀಳಾಕತ್ಯಾವ. ಸೊ ನೋಡ್ತಾ ಇರ್ಬೋದು, ಮಾಡಂತ್ರಿ ಫುಲ್ ಆಗೈತ್ರಿ. ಆದ್ರೆ ಮಳೆ ಸ್ವಲ್ಪ ಸಿಟಿಕ್ ಒಂದೊಂದು ಸ್ವಲ್ಪ ಯಾವಾಗಾದ್ರ ನಡು ಒಂದು ಸ್ವಲ್ಪ ನೀರು ಸರು ಆತಂದ್ರೆ ಮತ್ತೆ ಇನ್ನೂ ಖುಷಿ ಆಕೈತಿ. ಸೊ ನೋಡ್ರಿ ಎಷ್ಟು ಹಚ್ಚ ಹಸ್ರಾಗ ಕಾಣ್ಲಾಕತ್ತದ. ಈ ಬೆಳೆ ನೋಡಾಕ ಒಂಥರ ಖುಷಿ ರೀ ಮಳೆಯಾಗ. ಸೊ ಎಷ್ಟೋ ಮಳೆ ಇರಲಿ ಬಿಡ್ಲಿ, ಯಾರಿಗೆ ಖುಷಿ ಆಗಲಿ ಬಿಡ್ಲಿ, ನಮಗಂತ್ರಿ ಖುಷಿ ಆಕೈತಿಪ್ಪ. ಒಬ್ಬೊಬ್ಬರಿಗೆ ಸಿಟ್ಯಾನವ್ರಿಗೆ ಮಳೆ ರೊಜ್ಜ, ಬಟ್ ನಮಗೆ ಈ ರೊಜ್ನ್ಯಾಗ ಅಡ್ಡಾಡೋದೊಂದು ಖುಷಿ. ಸೊ ಇದ್ರಾಗ ರೊಜ್ನ್ಯಾಗ ಮೇವು ಮಾಡೋದ ಅವ್ನು ಏನಾದ್ರು ಕೆಲಸ ಇದ್ರೆ ಇದ್ರಾಗ ಮಾಡೋದ್ನ್ಯಾಗ ಫುಲ್ ಖುಷಿ ರೀ. ಸೊ ಯಾರಿಗೆ ಖುಷಿ ಆಗೈತೆ ಗೊತ್ತಿಲ್ಲ, ನನಗಂದ್ರೆ ಖುಷಿ ಆಗೈತೆ. ನಾನು ದಟ್ಟ ನಾ ಹೇಳ್ತೀನಿ ನೋಡು, ಆ ಗುಬ್ಬಿಗಳು ಚೀರಾಟ ಹುಕಾಟ ಮಳೆಗೆ ಅವು ಖುಷಿ ಆಗ್ಯಾವ. ಇನ್ನು ಅವನು ಖುಷಿ ಆಗಲ್ಲ, ಅವನು ಕಾಡ್ ನಮ್ಮ ಬಾಯಿಗೆ ಮತ್ತೆ ಹಾಕೋತ ಬರ್ತಾವ. ಇಲ್ಲಿ ನೋಡ್ರಿ, ಇದು ನಮ್ಮ ರೇಷ್ಮೆ ಪ್ಲಾಟ ಇಷ್ಟು ಬರೀ ಕಾಣತೈತಿ. ಈ ಸಾಂಗ್ ಯಾವ್ದು ನೆನಪಾಕೈತ್ರಿ? ಈ ವ್ಯೂ ನೋಡಂತಲೇ ನಿಮಗೆ ಯಾವ ಸಾಂಗ್ ನೆನಪಾಕೈತಿ? ನೆಕ್ಸ್ಟ್ ಇಷ್ಟು ಮಳೆ ಇದ್ರೂ ನೀರು ಚಾಲೂ ಮಾಡಿಬಿಟ್ಟಿನಿ. ಯಾಕಂತಂದ್ರೆ ಸೊ ತಂಪನ್ಯಾಗ ಸ್ವಲ್ಪ ಬೆಳೆ ಮತ್ತು ಸ್ವಲ್ಪ ನೀರು ಹಿಡ್ಕೋತದೆ ಜಾಸ್ತಿ. ಸೊ ನೋಡ್ರಿ, ನೀರು ಚಾಲೂ ಮಾಡಿಬಿಟ್ಟನ. ಯಾರು ಏನು ಮಾಡುವರು, ನನಗೇನು ಕೇಳು ಮಾಡುವರು. ಸೊ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇವತ್ತೇನು ನಿತ್ತು ಹಸಂಗಿಲ್ಲ ರೀ ನೀರು. ಯಾಕಂದ್ರೆ ನಮ್ಮ ಮಳೆ ಆಗದೈತಿ. ತಂಪನ್ಯಾಗ ಒಟ್ಟು ತಂಪು ತಿರುಗಿಬಿಟ್ಟನ್ರಿ, ಎಲ್ಲಿ ಬೇಕಾದಲ್ಲಿ ಹೋಲಿ ಅಂತೇಳಿ. ಸೊ ನೆಕ್ಸ್ಟ್ ಅವನು ನೆಕ್ಸ್ಟ್ ಕಟ್ಟಿಗಟ್ಟು ತಿರುಗ್ಬೇಕ್ರಿ. ಸೊ ಒಂದ ಕಟ್ಟಿಗೆ ಬಿಟ್ರೆ ಸಿಟ್ ಆಕೈತಿ. ಸೊ ಅದಕ್ಕೆ ಬಿಟ್ಟು ಇದಕ್ಕೆ ಬಿಡಲಿಲ್ಲ ಅಂತೇಳಿ ಸೊ ಡ್ರಿಪ್ಪಿಗೆ ಚಾಲ ಮಾಡಿದ್ನಿ. ಸೊ ನೋಡಾಕೈತಿರ್ಬೇಕು ಇದು ಏಕನಮ್ಮ ಅಂದ್ರೆ ಎಷ್ಟು ಯಾಕೆ ಜಾಗ ಬಿಟ್ಟರೆ ಅಂತ ಯಾರು ಯೋಚನೆ ಮಾಡಬೇಡ್ರಿ. ಸೊ ಹಾಜಂತ ನಿಮಗೆಲ್ಲ ಗೊತ್ತೈತಿ. ಸೊ ಇದೊಂದು ಸ್ವಲ್ಪ ಈಗ ಜಾಸ್ತಿ ಕವರ್ ಮಾಡಂತಲೇ ಸ್ವಲ್ಪ ಹಾಜ್ ದೊಡ್ಡದು ಕಾಣತೈತಿ. ಸೊ ಇಷ್ಟು ನೆಕ್ಸ್ಟ್ ಟೈಮ್ ಇಷ್ಟು ಕವರ್ ಮಾಡ್ಕೋಬೇಕ್ರಿ. ಅದನ್ನು ಏನಾದ್ರು ಬೆಳೆ ಮಾಡಿ ಇಷ್ಟು ಕವರ್ ಮಾಡ್ಕೋಬೇಕು ನೋಡ್ರಿ. ಅದು ನಿಮಗೆ ಹೆಂಗೆ ಅನಿಸತೈತಿ? ಬೆಳೆ ಚೆನ್ನಾಗಿ ಕಾಣಾಕತೈತಿಲ್ಲ? ಸೊ ಒಂದು ಸರಿ ನಿಮಗೊಂದು ಸಾಂಗ್ ಹಾಕಿ ಸೊ ಪ್ಲೇ ಮಾಡ್ತಾನೆ, ಹೆಂಗೆ ಅನಿಸ್ತೈತಿ? ಸೊ ಸಾಂಗ್ ಇಷ್ಟ ಆದ್ರೆ ದಯವಿಟ್ಟು ಖುಷಿ ಪಡ್ರಿ ಅಷ್ಟೇ. ನಮಗೇನಿಲ್ಲ, ರೈತರು ಖುಷಿ ಆಗಿದ್ರೆ ಎಲ್ಲರೂ ಖುಷಿನ. ಸೊ ಸಾಟ್ ಓಕೆ. ಇವಾಗ ನಾನಂತ್ರಿ ಇನ್ನು ಖುಷಿ ಒಳಗದನು. ಸೊ ಮತ್ತು ಮುಂದೆ ಅದರ ಹೊಸ ಕಂಟೆಂಟ್ಗಳೊಂದಿಗೆ ನಿಮ್ಗೆ ವಿಡಿಯೋ ಹಾಕ್ತಾ ಇರ್ತಾನೋ. ಒಟ್ಟು ಖುಷಿಯಾಗಿರಿ, ನೀವು ಖುಷಿಯಾಗಿರಿ, ನಮ್ಮನ್ನು ಖುಷಿಯಾಗಿರಿ ಅಂತ ಹೇಳ್ತಾನೆ. ಓಕೆ, ಈಗ ಮತ್ತೆ ನೀರು ಇಲ್ಲಿ ಚಾಲೂ ಮಾಡ್ಬೇಕು. ಮತ್ತು ನೆಕ್ಸ್ಟ್ ಭೇಟಿ ಹಾಕೊಂಡ್ರಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಎಲ್ಲ ರೈತರಿಗೂ ಖುಷಿಯಾಗಲಿ, ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಕೆ, ಒಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಕ್ರಾಸಿನ ಕಡೆ ಹೋಗಿ ಅಂತಂದ್ರೆ ಊರಾಗ ಹೋಗಿ ಸೊ ವಾಪಸ್ ಮನೆ ಕಡೆ ಹೊಂಟನು. ಸೊ ನಮ್ಮ ಹಳ್ಳಿ ಕಡೆ ಹಾದಿಗಳು ನೋಡ್ರಿ ಹಿಂಗಿರ್ತಾವೆ. ಏನು ಹೇಳ್ಕೊತದಿಲ್ಲ, ಆದರೂ ಒಂದು ಖುಷಿ ವಿಚಾರ. ಸೊ ಸೈಡೆಲ್ಲ ಬೆಳೆ. ಸೊ ಇದು ನೇಚರ್ ಅಂತ್ರಿ ಬೆಂಕಿ ರೀ, ಆದ್ರೆ ರೋಡ್ ಅಂತ್ರಿ ಸೊಂಕಿ ಐತಿ, ಅಂದ್ರೆ ಕೊಂಕೆ ಇದ್ದಂಗೆ ರೀ. ತೊಂದ್ರೆ ನಮ್ಮ ತೊಂದ್ರೆ ಭಾಳ ಆಗ್ತಾವ ಅಂತ ಅರ್ಥ, ಮತ್ತೇನಿಲ್ಲ. ನೋಡ್ಬೋದು ಕಾಲು ಇದ್ರಾಗಿರ್ತಾರೆ, ಕಾಚನ ಹೋಗೋ ಗಾಡಿ ಇದ್ದಾಗಂತ್ರಿ ಸ್ಪೀಡ್ಲೇ ಬಂದ ಶೋ ಹರ ಮದುವೆ ಹಂಗಿರ್ತಾವೆ. ಸೊ ಆದರೂ ನೇಚರ್ ಒಂದು ಲುಕ್ ನೋಡ್ಬೇಕಂತಂದ್ರೆ ಭಾರಿ ಐತ್ರಿ. ಸೊ ಇಲ್ಲೊಬ್ರು ಗಾಡಿ ತೊಗೊಂಡು ಬರ್ಲಾಕೈತಾರೆ, ಬಟ್ ಅವ್ರಿಗೆ ಪಾಪ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಇಷ್ಟ ಆಗೋದಿಲ್ಲ ನಮ್ಮ ಹಳ್ಳಿ ಮಂದಿಗೆ. ಸೊ ನೋಡೋಣ
ಆಮೇಲೆ ಹಿಂಗೆ ದಾಟಿ ಹೋದ್ರೆ ಪಾಪ ಸೊ ನಾನೇನೋ ಬೀಳ್ತಾರಂತ ನಾ ತಿಳ್ಕೊಂಡಿದ್ನಿ ಇಲ್ಲ ಬರೋಬರು ಆದ್ರೆ ನಮ್ಮ ಹಳ್ಳಿ ಕಡೆ ಮಂದಿ ಸೊ ಇಂಥವೆಲ್ಲ ಪರ್ಫೆಕ್ಟಾಗಿ ಬಿಟ್ಟಿರ್ತೀರಿ ನಾವು ಲೈಸೆನ್ಸ್ ಕೊಡ್ಬೇಕಾದ್ರೆ ಆರಾಮ್ ಲೈಸೆನ್ಸ್ ಕೊಡ್ತಾರೆ ನಮ್ಮಂಥವ್ರಿಗೆ ಸೊ ಇಂಥದ್ರಾಗ ಹೊಡಿತು ಅಂತ ಇನ್ನು ಸೀದಾ ರೋಡ್ನಾಗ ಹೊಡಿತಿಲ್ಲ ರೀ ಅವನು ಅದೇ ಅಂತದ್ರಿ ಅವನೊಂದು ಕಟ್ ಹೊಡೆದ ಕೊಟ್ಟಿದ್ದಕ್ಕೋಸ್ಕರ ಗಾಡಿ ಹೊಡ್ಯಾಕತ್ತೇವೆ ಸುಮ್ಮ 18 ಆಗುತ್ತಕ ವೇಟ್ ಮಾಡ್ಬೇಕಂತ ಗಾಪಿರ್ತಾನೆ ನಾವು ನಮ್ಮ ಕಡೆ ಸಿಟಿ ಕಡೆ ಹೆಂಗೋ ಏನೋ ಗೊತ್ತಿಲ್ಲ ಆದರೆ ಇದು ಹಳ್ಳಿ ಲೈಫ್ ಸಿಟಿಗೇನು ನಾ ಏನು ಕೆಟ್ಟ ಅಂತ ಹೇಳ್ತಿಲ್ಲ ಬಟ್ ಇದು ಹಳ್ಳಿ ಕಡೆ ಒಂಥರ ಚಂದ ಬಾಳ್ರಿ ಇಷ್ಟ ಅಂತೇನಲ್ಲ ನೋಡ್ರಿ ಈ ಕಡೆ ಕಬ್ಬ ಸೊ ನಮ್ಮ ಮನೆ ಅಂದ್ರೆ ಇನ್ನೊಂದು 100 ಮೀಟ್ರ್ ಐತಿ ಮತ್ತು ನೋಡೋಣ ನಾಳೆ ಅವನು ಎಲ್ಲ ನಾನು ಕೆಲಸ ಮಾಡೋದು ಬ್ಲಾಗ್ ಡೈಲಿ ಮಾಡ್ಬೇಕಂತ ಕರೆ ಡೈಲಿ ಕೆಲಸ ಮಾಡೋದು ಅದ ಮೇವು ಅದ ನೀರು ಹಸೋದ ಸೊ ಅದಾಗ ಗೊಬ್ಬರ ಹೋಗಿದ ಡೈಲಿ ಇದಾತಂದ್ರೆ ಸರಿ ಅನ್ಸಂಗಿಲ್ಲ ಎಂಡಿ ಮಾಡೋದ ನೀರು ಹಸೋದ ಬರೀ ಇವ ಆಕ್ಕವ ಸೊ ಅದಕ್ಕೆ ಏನಾದರೂ ವಿಶೇಷ ಇತ್ತಂದ್ರೆ ವಿಡಿಯೋ ಮಾಡ್ತಾನೆ ಓಕೆ ಮತ್ತು ಮುಂದಿನ ವಿಡಿಯೋದಾಗ ಏನಾದರೂ ಕಂಟೆಂಟ್ ತೊಗೊಂಬಂದು ಮಾಡ್ತಾನೆ ಧನ್ಯವಾದಗಳು.